ಉತ್ತಮ ಬರವಣಿಗೆಯ ಸಲಹೆಗಳು. ವಿದ್ಯಾರ್ಥಿಯ ವೃತ್ತಿ ಜೀವನದಲ್ಲಿ ಉತ್ತಮ ಕೈಬರಹ ತುಂಬಾ ಮುಖ್ಯವಾಗಿರುತ್ತದೆ. ಹ್ಯಾಂಡ್ ರೈಟಿಂಗ್ ಉತ್ತಮವಾಗಿದ್ದರೆ ಉತ್ತಮ ಅಂಕವನ್ನು ಪಡೆಯುತ್ತಾರೆ. ಕೆಲವೊಮ್ಮೆ ಹ್ಯಾಂಡ್ ರೈಟಿಂಗ್ ಉತ್ತಮವಾಗಿರದಿದ್ದರೆ ಸರಿ ಉತ್ತರವನ್ನು ಬರೆದಿದ್ದರೂ ಅಂಕವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಉತ್ತಮ ಬರವಣಿಗೆಯು ವಿಷಯವನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ, ಆದರೆ ಉತ್ತಮ ಪ್ರಭಾವವನ್ನು ಉಂಟು ಮಾಡುತ್ತದೆ. ಆದಾಗ್ಯೂ ಉತ್ತಮ ಕೈಬರಹವಿಲ್ಲದೆ ಲಿಖಿತ ವಿಷಯವನ್ನು ಶ್ರೇಣಿಗಳ ಮೇಲೆ ಪರಿಣಾಮ ಬೀರುವ ಹಂತಕ್ಕೆ ತಲುಪುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಿರುವ ತಂತ್ರಜ್ಞಾನದಿಂದಾಗಿ ಹೆಚ್ಚುತ್ತಿರುವ ಡಿಜಿಟಲೀಕರಣದ ಹೊರತಾಗಿಯೂ ವಿದ್ಯಾರ್ಥಿಗಳು ಓದುಗ ಸ್ನೇಹ ಕೈಬರಹವನ್ನು ಹೊಂದಿರುವುದು ಮುಖ್ಯವಾಗಿದೆ. ಕೈಬರಹವನ್ನು ಸುಧಾರಿಸಲು ಕೆಲವು ಸಲಹೆಗಳನ್ನು ಅನುಸರಿಸಲು ತಜ್ಞರು ಹೇಳುತ್ತಾರೆ. ಬರವಣಿಗೆಗಾಗಿ ಮುಖ್ಯ ಸಲಹೆಗಳು. ಪ್ರತಿದಿನ ಬರೆಯಿರಿ. ಪ್ರತಿದಿನ ಬರೆಯುವ ಅಭ್ಯಾಸವು ನಿಮ್ಮ ಕೌಶಲ್ಯವನ್ನು ಸುಧಾರಿಸುತ್ತದೆ ಮತ್ತು ಬರವಣಿಗೆಯನ್ನು ಸಹಜವಾಗಿಸುತ್ತದೆ. ಸರಳ ಭಾಷೆ ಬಳಸಿ. ಸಂಕೀರ್ಣ ಪದಗಳನ್ನು ಬಳಸದೆ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತಹ ಸರಳ ಮತ್ತು ಸ್ಪಷ್ಟ ಭಾಷೆಯನ್ನು ಬಳಸಿ. ಸಣ್ಣ ವಾಕ್ಯಗಳನ್ನು ರಚಿಸಿ. ವಾಕ್ಯಗಳು ಚಿಕ್ಕದಾಗಿದ್ದರೆ ಓದುಗರಿಗೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಹೆಚ್ಚು ಓದುವುದರಿಂದ ಹೊಸ ವಿಷಯಗಳು ಮತ್ತು ಬರವಣಿಗೆಯ ಶೈಲಿಗಳನ್ನು ಕಲಿಯಬಹುದು. ವಿಷಯದ ಮೇಲೆ ಗಮನ ಹರಿಸಿ. ಬರೆಯುವ ಮುನ್ನ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಅನಗತ್ಯ ವಿಷಯಗಳನ್ನು ಬರೆಯುವುದನ್ನು ತಪ್ಪಿಸಿ. ಪರಿಷ್ಕರಿಸಿ. ಬರೆದ ನಂತರ ಓದಿ ತಪ್ಪುಗಳನ್ನು ತಿದ್ದಿ ಮತ್ತು ಉತ್ತಮಗೊಳಿಸಿ. ನಿಮ್ಮದೇ ಆದ ಶೈಲಿ. ಬೇರೆಯವರನ್ನು ಅನುಕರಿಸದೆ ನಿಮ್ಮದೇ ಆದ ವಿಶಿಷ್ಟ ಬರವಣಿಗೆಯ ಶೈಲಿಯನ್ನು ಬೆಳೆಸಿಕೊಳ್ಳಿ. ವಿವರಗಳಿಗೆ ಗಮನ ಕೊಡಿ. ವಿಷಯದ ಸಣ್ಣ ಅಂಶಗಳನ್ನು ಸೇರಿಸುವುದು ಬರವಣಿಗೆಯನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ. ಓದುಗರನ್ನು ಅರ್ಥ ಮಾಡಿಕೊಳ್ಳಿ. ಓದುಗರು ಯಾರು ಮತ್ತು ಅವರಿಗೆ ಏನು ಅಗತ್ಯವಿದೆ ಎಂಬುದನ್ನು ಅರಿತು ಬರೆಯಿರಿ. ಉಗ್ರ ಸ್ವಯಂ ಸಂಪಾದಕ. ನಿಮ್ಮ ಬರವಣಿಗೆಯನ್ನು ನೀವೇ ಕಠಿಣವಾಗಿ ವಿಶ್ರಮಿಸಿಕೊಳ್ಳಿ. ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಉತ್ತಮ ಬರಹಗಾರರಾಗಬಹುದು. ಇಂದಿನ ಸಚೇತನ ಚಟುವಟಿಕೆ ಉತ್ತಮ ಬರವಣಿಗೆಗಾಗಿ ಸಲಹೆಗಳು. ನೋಡಿ, ನಾವು 1ನೇ ತರಗತಿಯಿಂದ ಬರ್ಕೊಂತ ಬರ್ತಾ ಇದ್ದೀವಿ ಅಲ್ವಾ. ಎಷ್ಟೋ ವಿದ್ಯಾರ್ಥಿಗಳು ಬರಹ ದುಂಡಿದಾವೆ. ಕೆಲವೊಂದು ವಿದ್ಯಾರ್ಥಿಗಳು ಬರಹ ತಿಳಿಯಂಗೇ ಇಲ್ಲ, ನೋಡಿದ್ರು ತಿಳಿಯಲ್ಲ, ಆ ರೀತಿ ಬರಿತಾ ಇದ್ದೇವೆ. ಇಲ್ಲಿ ಹೇಳಿದಂಥ ಸಲಹೆಗಳನ್ನು ನಾವು 30ರಿಂದ 45 ಡಿಗ್ರಿ ಒಳಗಡೆಗೆ ಪೆನ್ನನ್ನು ಹಿಡಿಬೇಕು. 30 to 45 ಡಿಗ್ರಿ ಹಿಡಿದ್ರೆ ಅಕ್ಷರಗಳು ಏನಾಗ್ತಪ್ಪ ಅಂದ್ರೆ ಸರಾಗವಾಗಿ ಬರೀಬಹುದು. ಜೊತೆಗೆ ಬರಿಬೇಕಾದ್ರೆ ಕೆಲವೊಂದು ಪೆನ್ನುಗಳನ್ನು ಆಯ್ಕೆ ಮಾಡ್ಬೇಕು. ನಾವು ಬಾಲ್ ಪೆನ್ ಅಂತ ಅದಾವ, ಇಂಕ್ ಪೆನ್ ಅಂತ ಅದಾವ. ಸೊ ನಾವು ಆಯ್ಕೆ ಮಾಡಬೇಕಾಗಿದೆ ಏನಪ್ಪಾ ಅಂದ್ರೆ ನಾವು ಪುಸ್ತಕದ ಮೇಲೆ ಅಥವಾ ನೋಟ್ಬುಕ್ಸ್ ಮೇಲೆ ಇಟ್ಟರೆ ಜಾರಬಾರ್ದು ಪೆನ್. ಅಂತ ಪೆನ್ನುಗಳನ್ನು ನಾವು ಬಳಸಬೇಕು. ಕೈಯಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಗ್ರಿಪ್ ಇರಬೇಕು. ಬೆರಳಿಗೆ ಗ್ರಿಪ್ ಮೂಡುವಂತ ಪೆನ್ನುಗಳನ್ನ ಹಿಡ್ಕೋಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಬರಿಬೇಕಾದ್ರೆ ಸಣ್ಣ ಅಕ್ಷರಗಳನ್ನು ಬರಿಬೇಕು. ಫಸ್ಟ್ ಸರಳ ಅಕ್ಷರಗಳು, ಅದು 2 ಗೆರೆ ನೋಟುಗಳಲ್ಲಿ ಬರಿತೀವಿ ನಾವು. ಸರಳ ಅಕ್ಷರಗಳನ್ನು ಬರಿಬೇಕು. ತದನಂತರ ಏನಪ್ಪಾ ಅಂದ್ರೆ ಒತ್ತಕ್ಷರಗಳನ್ನು ಬರೆಯುವುದನ್ನು ರೂಢಿ ಮಾಡ್ಕೋಬೇಕು. ಬರವಣಿಗೆ ಹೆಂಗಿರ್ಬೇಕಪ್ಪ ಅಂದ್ರೆ ನೇರವಾಗಿರ್ಬೇಕು. ಕೆಲವರು ಹಿಂಗ ಅಡ್ಡ ಬರೀತಾರೆ, ಕ್ರಾಸ್ ಬರೆದ್ರೆ ನಾವು ಬರವಣಿಗೆ ಸ್ಪೀಡ್ ಆಗಂಗಿಲ್ಲ. ಹಿಂಗ್ ಬರೀತಾರ, ಸ್ಪೀಡ್ ಆಗಲ್ಲ. ಕನ್ನಡವನ್ನ ಬರೀಬೇಕಾದ್ರೆ ಸ್ಟ್ರೇಟ್, ಒಂದು ಎತ್ತರ ಬರೆಯೋದು, ಒಂದು ಚಿಕ್ಕದು ಬರೆಯೋದು, ಹೀಗೆ ಮಾಡಬಾರ್ದು. ನೆಕ್ಸ್ಟ್ ಕೊಂಬುಗಳು ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು. ಅದನ್ನ ಅತಿಯಾಗಿ ಕೊಂಬು ಕೊಡ್ತಾ ಇರ್ತಾರೆ ಕೆಲವೊಬ್ರು, ಹಾಗೆ ಮಾಡಬಾರ್ದು. ನೆಕ್ಸ್ಟ್ ಒತ್ತಕ್ಷರ ಕೊಡ್ತಾರೆ. ಕೆಳಗಳ ನೋಡ್ಬೇಕು. ಅದನ್ನ 8 ಬರ್ದಂಗೆ ಬರ್ತದ, ಕೆಳಗೆ ಬಂದಿರ್ತದ. ಇದು ಆಕರ್ಷಣೀಯವಾಗಿ ಇರಂಗಿಲ್ಲ. ಅದು ಎಷ್ಟೋ ವಿದ್ಯಾರ್ಥಿಗಳ ಪೇಪರ್ ಅನ್ನು ಚೆಕ್ ಮಾಡ್ಬೇಕಾದ್ರೆ ಅವ್ರನ್ನ ಕರೆಸ್ತೀನಿ ಮುಂದೆ, ಇದನ್ನ ಓದ ಅಂತ ಹೇಳ್ತೀನಿ, ನನಗೆ ಓದಕ್ ಬರಲ್ಲ. ಸೊ ಆ ರೀತಿಯಾಗಿ ಅಕ್ಷರಗಳನ್ನ ಬರೆದಿರ್ತಾರೆ. ಹಂಗೆ ಬರೀಬಾರ್ದು. ಹಂಗೆ ಬರೆಯೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ, ನಾವಿಲ್ಲೇ ನಿಮ್ಗೆ ಕರೆದು ಚೆಕ್ ಮಾಡ್ತೀವಿ. ನೀವು ಹೈಸ್ಕೂಲ್ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಪೇಪರ್ ಅನ್ನು ಬೇರೆದವ್ರು ಚೆಕ್ ಮಾಡ್ತಿರ್ತಾರೆ. ಅಲ್ಲಿ ಅವಾಗ ನಿಮ್ಗೆ ಕರೆಯಕ್ಕೆ ಅವಕಾಶ ಇರಂಗಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಓದುಗರು ಅಥವಾ ಇವ್ಯಾಲ್ಯುವೇಟರ್ಸು
ಮಾರ್ಸೆ ಹಾಕಲ್ಲ, ಏನು ಗೊತ್ತಾಗ್ತಾ ಇಲ್ಲ ಬಿಡಪ್ಪ, ಜೀರೋ ಹಾಕಿಬಿಡೋಣ ಅಂತ ಬಿಟ್ಟು ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಬರವಣಿಗೆಯನ್ನು ಸುಧಾರಿಸಬೇಕಾದ್ರೆ ಫಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಇರಬೇಕು. ನಮ್ಮಲ್ಲಿ ಕಾನ್ಸಂಟ್ರೇಷನ್ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಆ ಬರಹಗಳು ದುಂಡಾಗ್ತವೆ. ಇದು ಬರವಣಿಗೆ ಅನ್ನೋದು ಒಂದು ಕಲೆ. ಇದು ಎಲ್ಲರಿಗೂ ಬರಬೇಕಾದ್ರೆ ರೂಢಿ ಮಾಡ್ಕೋಬೇಕು. ಅದಕ್ಕೆ ಹೇಳಿದಳು ಅಭ್ಯಾಸ ವಿಧಾನ, ನಿರಂತರವಾಗಿ ಪ್ರತಿದಿನ ಬರೀಬೇಕು. ಇಲ್ಲಿ ಪ್ರತಿದಿನ ಬರೆಯೋರು ಕೈ ಎತ್ತಿ ನೋಡೋಣ, ಶುದ್ಧ ಬರವನ್ನ ಪ್ರತಿದಿನ ಬರೆಯೋರು. ನೋಡಿ, ನಾವು 5, 6, 7ನೇ ಕ್ಲಾಸ್ಗೆ ಎಲ್ಲರಿಗೂ ಹೇಳಿ ನಾನು, ಎಲ್ಲರೂ ಪ್ರತಿದಿನ ಶುದ್ಧ ಬರವನ್ನ ಬರೀರಿ ಅಂತ ಹೇಳಿದೀವಿ. ನೋಡಿ ಇಷ್ಟು ಜನ ಬರೀತಾರೆ. 1ನೇ ಕ್ಲಾಸ್ ಮಕ್ಕಳು ನೋಡ್ರಿ, ಅವ್ರು ಎಷ್ಟು ಚಂದ ಬರೀತಾರೆ. 1ನೇ ಮಕ್ಕಳೇ ಈಗಲೂ ತುಂಬಾ ಚೆನ್ನಾಗಿ ಬರೀತಾರೆ. ಹಂಗೆ 7ನೇ ಮಕ್ಕಳು ಸದ್ಯಕ್ಕೆ ಬರೆಯಂಗಿಲ್ಲ, ಹೌದಾ? ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನೀವು ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ಕೋಬೇಕಾದ್ರೆ ಯಾರು ಹೇಳಿ ಬಿಡ್ಲಿ, ನಿಮ್ಮ ಅಕ್ಷರಗಳು ಆಕರ್ಷಣೀಯವಾಗಿರ್ಬೇಕಂತಂದ್ರೆ ಪ್ರತಿದಿನ ಒಂದು ಪೇಜ್ ಬರೀಬೇಕು. ಪ್ರತಿದಿನ ಒಂದು ಪೇಜ್ ಬರೀಬೇಕು. ಅಂದಾಗ ಏನಾಗ್ತವಪ್ಪ, ನಿಮ್ಮ ಬರಹ ತುಂಬಾ ದುಂಡಾಗ್ತಾವ, ಆಕರ್ಷಣೀಯವಾಗಿ ಇರ್ತಾವ. ಓದೋವರೆಗೂ ಸಹಿತ ಏನಪ್ಪಾ ಅಂದ್ರೆ ಮನುಷ್ಯ ಖುಷಿ ಆಗ್ತದೆ, ಎಷ್ಟು ಚಂದ ಬರೆದಿದ್ದಾನಪ್ಪ ಇವ ಅಂತ. ಕೆಲವೊಂದು ಹುಡುಗರು ಪೇಪರ್ಸ್ ಇದಾವ, ಚೆಕ್ ಮಾಡ್ತಿರ್ತೀವಲ್ಲ, ಬಹಳ ಖುಷಿ ಅನ್ನಿಸ್ತದ, ಅಷ್ಟು ಚಂದ ಬರೀತಿರ್ತಾರ ಅವ್ರು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದು ನಮ್ಮ ಮನಸ್ಸಿನ ಕನ್ನಡಿ ಅಂತ ಹೇಳಿದೀನಿ ನಾನು. ನಿಮ್ಮ ಮನಸ್ಸು ತಿಳಿಬೇಕಾದ್ರೆ ನಿಮ್ಮ ಬರಹವನ್ನ ನೋಡ್ಬೇಕು ನಾವು. ನಿಮ್ಮ ಬರಹ ನೋಡ್ಬಿಟ್ರೆ ನಿಮ್ಮ ಮನಸ್ಸು ಗೊತ್ತಾಗ್ತದೆ ನಮಗೆ. ಸೊ ಹೇಗಿದೆ ಇವ್ರ ಮನಸ್ಸು ಅಂತ ತಜ್ಞರು ಹೇಳ್ತಾರ. ಈ ಬರಹ ನಮ್ಮ ಮನಸ್ಸಿನ ಕನ್ನಡಿಯಾಗಿದೆ. ಅದಕ್ಕೋಸ್ಕರ ಈ ಬರಹವನ್ನ ಸುಧಾರಿಸಬೇಕಾದ್ರೆ ನಿರಂತರವಾಗಿ ಅಧ್ಯಯನ ಮಾಡಬೇಕು. ನಿರಂತರವಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಬರ್ತದ. ಅವಾಗ ಏನಾಗ್ತದಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬರಹಗಳು ದುಂಡಾಗ್ತಾ ಹೋಗ್ತಾವ. ಜೊತೆಗೆ ನಾವು ಕುಳಿತುಕೊಳ್ಳುವಂತ ಭಂಗಿ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ನಾವು ಯಾವತ್ತೂ ಬಗ್ಗಿ ಬರೀಬಾರದು. ಮನೆಯಲ್ಲಿ ಬಗ್ಗಿ ಬರಿತೀವಿ, ಹೌದು, ಬಕ್ಕೊಂಡು ಬರಿತೀವಲ್ಲ, ಹಂಗೆ ಬರೀಬಾರದು. ನಮ್ಮ ಸೊಂಟದ ಮೇಲ್ಭಾಗದಲ್ಲಿ ಒಂದು ಮನೆ ಇರಬೇಕು. ಮನೆ ಮೇಲೆ ಇಟ್ಕೊಂಡು ಬರೀಬೇಕು. ನಿಮ್ಗೆ ಆಲ್ರೆಡಿ ಏನಪ್ಪಾ ಅದರ ಸಲುವಾಗಿ ಪ್ಯಾಡ್ಗಳನ್ನು ಕೊಟ್ಟದು, ಆ ಪ್ಯಾಡ್ಗಳನ್ನ ಇಟ್ಕೊಂಡು ಬರೀಬೇಕು. ನಾವು ಬೈಕ್ ಬರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ದೇಹಕ್ಕೂ ಆಯಾಸ ಆಗ್ತದ, ಇನ್ನೊಂದು ಬೆನ್ನಿಗೆ ತೊಂದರೆ ಆಗ್ತದ. ಅದಕ್ಕೋಸ್ಕರ ಆ ರೀತಿಯಾಗಿ ರೂಢಿಸ್ಕೋಬೇಡ್ರಿ. ಪ್ಯಾಡ್ ಇಟ್ಕೊಂಡು ನೀಟಾಗಿ ಕುತ್ಕೊಂಡು ಬರೀರಿ. ಬೈಕ್ ಬರೆಯೋದನ್ನ ರೂಢಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅರ್ಥ ಆಗ್ತದ? ಜೊತೆಗೆ ಏನಪ್ಪಾ ಅಂತಂದ್ರೆ ಹಿಂದೆ ಬೆನ್ನು ಹಚ್ಚಿ ಕುತ್ಕೊಂಡಿರ್ತೀವಿ.